ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್ಗೌಡ. ಕಾರ್ ಡ್ರೈವರ್ ಮಗನಿಗೆ ಎಂಎಲ್ಎ ಟಿಕೆಟ್ ಕೊಟ್ಟಿದ್ದ ವಿಜಯ್, ಇತ್ತ ಆಟೋ ಡ್ರೈವರ್ಗೂ ಟಿಕೆಟ್ ನೀಡಿದ ಜನನಾಯಕ. ಇಬ್ಬರನ್ನ ಗೆಲ್ಲಿಸಿಕೊಂಡು ಬಂದ್ರ ಮಾಸ್ಟರ್. ಎಸ್, 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ಪಕ್ಷ ಟಿವಿಗೆ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ನಟ ವಿಜಯ್ ಇದೇ ಮೊದಲ ಬಾರಿಗೆ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ರು. ಎಲ್ಲರ ಕಣ್ಣು ವಿಜಯ್ ಸ್ಟಾರ್ಡಮ್ ಚುನಾವಣೆ ಪ್ರಭಾವವನ್ನ ಬೀರುತ್ತಾ ಅಂತ ಪ್ರಶ್ನೆ ಮಾಡಿತ್ತು. ಟಿವಿಗೆ ತಮಿಳುನಾಡಿನಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತಾ ಹೊಸ ಯುಗಾರಂಭವನ್ನ ಮಾಡುತ್ತಾ ಅನ್ನುವ ಪ್ರಶ್ನೆ ಕೂಡ ಎದ್ದಿತ್ತು. ಅದಕ್ಕೆ ದಳಪತಿ ವಿಜಯ್ ಅವರು ಉತ್ತರವನ್ನ ಕೊಟ್ಟೇ ಬಿಟ್ಟಿದ್ದಾರೆ. ಹೌದು, ವಿಜಯ್ ಸ್ಥಾಪಿಸಿದ ತಮಿಳಿಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಪಕ್ಷ ತಮಿಳುನಾಡಿನ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಎಲ್ಲ ಸಾಧ್ಯತೆ ಇದೆ. ಅಧಿಕಾರ ಸ್ಥಾಪಿಸುವುದಕ್ಕೆ ಕೆಲವೇ ಸೀಟುಗಳು ಬಾಕಿ ಇದ್ದು, ಪ್ರಮುಖ ಪಕ್ಷಗಳಾಗಿರುವಂತಹ ಎಐಡಿಎಂಕೆ, ಡಿಎಂಕೆ ಪಕ್ಷಗಳ ನೆರವು ಇಲ್ಲದೇನೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬರುವ ಎಲ್ಲ ಸಾಧ್ಯತೆ ಇದೆ ಅಂತ ಕಾಣಿಸ್ತಿದೆ. ಟಿವಿಗೆ ಬಹುಮತದತ್ತ ಸಾಗ್ತಾ ಇದ್ರೆ, ಇತ್ತ ನಟಿ ತ್ರಿಷಾ ತಮ್ಮ ಕಾರ್ನಲ್ಲಿ ವಿಜಯ್ ಮನೆಯ ಬಳಿ ದೌಡಾಯಿಸಿದ್ರು. ವಿಜಯ್ ಮನೆ ಮುಂದೆ ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದು, ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೂಡ ಆಯೋಜನೆ ಮಾಡಿದ್ರು. ಇದರ ನಡುವೆ ವಿಜಯ್ ಮನೆಗೆ ತ್ರಿಷಾ ಭೇಟಿಯನ್ನ ಕೊಟ್ಟಿರುವುದು ಕುತೂಹಲವನ್ನ ಕೆಳಿಸಿತು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಉಂಟು. ಹೌದು, ತಮಿಳುನಾಡು ರಾಜಕೀಯದಲ್ಲಿ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಇನ್ನು ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಇದ್ರೂ ಕೂಡ ಟಿವಿಕೆ ಬಹುತೇಕ ಪ್ರಬಲ ರಾಜಕೀಯ ಪಕ್ಷವಾಗಿ ಮುನ್ನೆಲೆಗೆ ಬರುವ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿ ವಿಜಯ್ ಅವರ ಚೆನ್ನೈನ ನೀಲಂ ಕರೈ ನಿವಾಸದ ಮುಂದೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರು ಜಮಾಯಿಸಿದರು. ಈ ವೇಳೆ ತ್ರಿಷಾ ಅವರ ಮನೆಗೆ ಭೇಟಿ ನೀಡಿದ್ದು ಅಚ್ಚರಿಯನ್ನ ಮೂಡಿಸಿತು. ನೋಡಿ, ತಮಿಳುನಾಡಿನಲ್ಲಿ ಈಗಾಗಲೇ ಹೊಸ ಸಂಚಲನವನ್ನ ನಿರ್ಮಾಣ ಮಾಡಿರುವ, ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿರುವ ಮೊದಲ ಪ್ರಯತ್ನದಲ್ಲೇ 234 ಕ್ಷೇತ್ರಗಳ ಪೈಕಿ 108 ಕ್ಷೇತ್ರಗಳಲ್ಲಿ ಟಿವಿಕೆ ಗೆದ್ದಿದೆ. ಶೀಘ್ರದಲ್ಲೇ ವಿಜಯ್ ತಮಿಳುನಾಡು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸುತ್ತಾರೆ ಅನ್ನುವ ಚರ್ಚೆ ಕೂಡ ಹೆಚ್ಚಾಗಿದೆ. ಇನ್ನು ಸಾಮಾನ್ಯರಿಗೆ ಎಂಎಲ್ಎ ಟಿಕೆಟ್ ಕೊಟ್ಟು ವಿಜಯ್ ಗೆಲ್ಲಿಸಿದ್ದಾರೆ. ಹೌದು, ಎಲ್ಲ 234 ಕ್ಷೇತ್ರಗಳಲ್ಲಿ ನಿಮ್ಮ ವಿಜಯ್ ಚುನಾವಣೆಗೆ ನಿಲ್ತಾನೆ, ಅವನಿಗೆ ಓಟ್ ಹಾಕಿ ಗೆಲ್ಲಿಸಿ ಅಂತ ವಿಜಯ್ ತಮ್ಮ ಭಾಷಣಗಳಲ್ಲಿ ಮಾತಾಡಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಯಾರೇ ಆಗಿರ್ಲಿ, ನೀವು ನನಗೆ ಓಟ್ ಹಾಕಿದ್ದೀನಿ ಅಂತ ಭಾವಿಸಿ ಓಟ್ ಹಾಕಿ ಅಂತ ಮನವಿಯನ್ನ ಮಾಡಿದ್ರು. ಅದೇ ನಿಜವೇ ಆಗಿದೆ. ಮತದಾರರು ಅಭ್ಯರ್ಥಿಗಳು ಯಾರು ಅಂತ ನೋಡದೆ ವಿಜಯ್ ಮುಖ ನೋಡಿಕೊಂಡು ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ವಿಜಯ್ ಒಬ್ಬ ಆಟೋ ಡ್ರೈವರ್, ಹಾಗೆ ತಮ್ಮ ಕಾರ್ ಡ್ರೈವರ್ ಮಗನಿಗೆ ಎಂಎಲ್ಎ ಟಿಕೆಟ್ ಅನ್ನ ಕೊಟ್ಟಿದ್ರು. ಇಬ್ಬರೂ ಕೂಡ ಗೆದ್ದು ಬೀಗಿದ್ದಾರೆ. ಘಟಾನುಘಟಿ ನಾಯಕರೇ ಈ ಬಾರಿ ತಮಿಳುನಾಡು ಚುನಾವಣೆಯಲ್ಲಿ ಸೋತು ಸುಣ್ಣ ಆದ್ರೆ, 5 ವರ್ಷಗಳ ಕಾಲ ಸರ್ಕಾರ ಮುನ್ನಡೆಸಿದ ಡಿಎಂಕೆ ಪಕ್ಷದ ಸ್ಟಾಲಿನ್ ಕೂಡ ಸೋತು ನಿರಾಸೆಯನ್ನ ಅನುಭವಿಸಿದ್ದಾರೆ. ಹಾಲಿ ಮುಖ್ಯಮಂತ್ರಿಗೆ ಈ ಬಾರಿ ಚುನಾವಣೆಯಲ್ಲಿ ಮುಖಭಂಗ ಆಗಿದೆ. ಸ್ಟಾಲಿನ್ ಸ್ಪರ್ಧೆ ಮಾಡಿದಂತಹ ಕೊಲತ್ತೂರು ಕ್ಷೇತ್ರದಲ್ಲಿ ಕೂಡ ಟಿವಿಕೆ ಪಕ್ಷದ ಅಭ್ಯರ್ಥಿ ಗೆದ್ದಿರುವುದು ವಿಶೇಷ. ಅದೇ ರೀತಿ ವೃತ್ತಿಯಲ್ಲಿ ಆಟೋ ಡ್ರೈವರ್ ಆಗಿದ್ದ ಕೆ ವಿಜಯ್ ಧಾಮು ಅನ್ನುವಂಥವರಿಗೆ ಚೆನ್ನೈನ ರೊಯಾಪುರಂ ಕ್ಷೇತ್ರದಲ್ಲಿ ವಿಜಯ್ ಕಣಕ್ಕೆ ಇಳಿಸಿದ್ರು. ಮೊದಲ ಪ್ರಯತ್ನದಲ್ಲೇ ಧಾಮು ಇಬ್ಬರು ಪ್ರಭಾವಿ ನಾಯಕರನ್ನ ಸೋಲಿಸಿದ್ದಾರೆ. 14,249 ಮತಗಳ ಅಂತರದಿಂದ ಅವರು ವಿಜೇತರಾಗಿದ್ದಾರೆ. 8ನೇ ತರಗತಿ ಪಾಸ್ ಆಗಿರುವ ಧಾಮು ಇದೀಗ ಎಂಎಲ್ಎ ಆಗಿ ಆಯ್ಕೆಯಾಗಿದ್ದಾರೆ. ಇದೆಲ್ಲ ವಿಜಯ್ ಅವರಿಂದ ಅಂತ ಅವರು ಹೇಳಿದ್ದಾರೆ. ಅದೇ ರೀತಿ ತಮ್ಮ ಬಳಿ ಬಹಳ ವರ್ಷಗಳ ಕಾಲ ಡ್ರೈವರ್ ಆಗಿ ಕೆಲಸ ಮಾಡಿದ ರಾಜೇಂದ್ರನ್ ಅನ್ನುವಂಥವರ ಮಗ ಆರ್ ಶಬರಿನಾಥನ್ ಅವರಿಗೆ ಎಂಎಲ್ಎ ಟಿಕೆಟ್ ಅನ್ನು ಕೊಟ್ಟಿದ್ರು. ವಿರುಗಂಬಕ್ಕಂ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಶಬರಿನಾಥನ್ ಕೂಡ ವಿಜಯ ಮಾಲೆಯನ್ನ ಧರಿಸಿದ್ದಾರೆ. 27,086 ಮತಗಳಿಂದ ಡಿಎಂಕೆ ಪಕ್ಷದ ಅಭ್ಯರ್ಥಿ ವಿರುದ್ಧ ಗೆದ್ದಿದ್ದಾರೆ. ಹೌದು, ವಿಜಯ್ ಕಂಡವರಿಗೆ ಎಂಎಲ್ಎ ಟಿಕೆಟ್ ಕೊಟ್ಟಿದ್ದಾರೆ. ಇದೇನು ಮಕ್ಕಳಾಟನ ಅಂತ ಕೆಲವರು ವ್ಯಂಗ್ಯವಾಡಿದ್ರು. ಬಹುಭಾಷಾ ನಟ ಪ್ರಕಾಶ್ ರಾಜ್ ಕೂಡ ಈ ಬಗ್ಗೆ ಟೀಕೆಯನ್ನ ಮಾಡಿದ್ರು. ಅಂತವರಿಗೆ ಈ ಗೆಲುವಿನ ಮೂಲಕವೇ ಟಿವಿಕೆ ಪಕ್ಷದ ಅಭ್ಯರ್ಥಿಗಳು ಉತ್ತರವನ್ನ ಕೊಟ್ಟಿದ್ದಾರೆ. ಇದೇ ರೀತಿ ಸಾಕಷ್ಟು ಕಡೆಗಳಲ್ಲಿ ಮೊದಲ ಬಾರಿ ಚುನಾವಣೆಗೆ ಸ್ಪರ್ಧಿಸಿದ್ದ ಟಿವಿಕೆ ಪಕ್ಷದ ಅಭ್ಯರ್ಥಿಗಳು ಯಶಸ್ವಿಯಾಗಿದ್ದಾರೆ. ಬಹುತೇಕ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟನಾಗಿದ್ದ ವಿಜಯ್ ರಾಜಕೀಯ ರಂಗ ಪ್ರವೇಶವನ್ನ ಕೆಲವರು ಗಂಭೀರವಾಗಿ ಪರಿಗಣಿಸಲಿಲ್ಲ. ವಿಜಯ್ ಡಿವೋರ್ಸ್ ಪ್ರಕರಣ, ತ್ರಿಷಾ ಜೊತೆಗಿನ ವಿವಾದ, ಕರೂರು ಕಾಲ್ ತುಳಿದಂತಹ ವಿಚಾರಗಳು ಟಿವಿಕೆ ಪಕ್ಷಕ್ಕೆ ಮುಳುವಾಗುತ್ತೆ ಅಂತ ಭಾವಿಸಲಾಗಿತ್ತು. ಆದ್ರೆ ವಿಜಯ್ ಸಿನಿಮಾ ನೋಡಿ ಶಿಳ್ಳೆ ಚಪ್ಪಾಳಿ ಹೊಡೆಯುವವರೆಲ್ಲ ಓಟ್ ಹಾಕಲ್ಲ ಅಂತ ಕೆಲವರು ಕಾಮೆಂಟ್ ಕೂಡ ಮಾಡಿದ್ರು.
ಆದ್ರೆ ಅದನ್ನೆಲ್ಲ ಮೀರಿ ವಿಜಯ್ ಮ್ಯಾಜಿಕ್ ಅನ್ನ ನಡೆಸಿದ್ದಾರೆ. ದಶಕಗಳ ಕಾಲ ದ್ರಾವಿಡ ಪಕ್ಷಗಳಾದ ಡಿಎಂಕೆ ಹಾಗೆ ಎಐಎಡಿಎಂಕೆ ಪಕ್ಷಗಳು ತಮಿಳುನಾಡನ್ನ ಆಳುತ್ತಾ ಬಂದಿದ್ವು. ಅದಕ್ಕೆ ಈ ಬಾರಿ ಬ್ರೇಕ್ ಬಿದ್ದಿದೆ. ಕಮಲ್ ಹಾಸನ್ ಹಾಗೆ ವಿಜಯಕಾಂತ್ ಮಾಡೋದಕ್ಕೆ ಸಾಧ್ಯವಾಗದೇ ಇರುವುದನ್ನ ದಳಪತಿ ಮಾಡಿ ತೋರಿಸಿದ್ದಾರೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.